ಏಕಾದಶಿಯಲ್ಲಿ ದೇವರ ಪ್ರಾರ್ಥನೆಗಳನ್ನು ಮಾಡಿದರೆ ಇಷ್ಟಸಿದ್ಧಿಯನ್ನೇ ಕೊಡ್ತಾಳೆ ಅಂತ ಇದೆ. ಲಕ್ಷ್ಮೀ ಸ್ವರೂಪ ಆಗಿರ್ಬೋದು ವಿಷ್ಣುವಿಗೆ ಏಕಾದಶಿ, ಅಥವಾ ಶಿವಸ್ವರೂಪ ಪಾರ್ವತಿ ಆಗಿರ್ಬೋದು, ಅಥವಾ ಬ್ರಹ್ಮಪತ್ನಿ ಸರಸ್ವತಿ ಆಗಿರ್ಬೋದು. 3 ಜನರು ಬೇಕು, ದುಡ್ಡು ಬೇಕು, ನಮಗೆ ಸುಜ್ಞಾನ ಬೇಕು, ಬೇಗಳಲ್ಲ. ಆಮೇಲೆ ನಮ್ಮನ್ನು ಯಾರು ದುಷ್ಟರು ನಮ್ಮನ್ನು ಸಂಹಾರ ಮಾಡಬಾರ್ದು, ರಾಕ್ಷಸನ್ನು ಕಾಪಾಡೋಕ್ಕೆ ಬುದ್ಧಿ ಕೊಡಬೇಕು. ಅಂಥ ದೇವಿ ದರ್ಶನ ಏಕಾದಶಿ ಮಾಡೋರೆಲ್ಲ ಪುಣ್ಯವಂತರು. ಹೆಣ್ಣುಮಕ್ಕಳೆಲ್ಲ ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿರಲಿ. ನಮ್ಮ ಕೆಲಸ ಏನಪ್ಪ ಅಂದರೆ ದೇವರ ಅಪೂರ್ವವಾದ ವಸ್ತು ನಮಗೆ ಕೊಟ್ಟಿದ್ದಾನೆ. ಹೆಣ್ಣುಮಕ್ಕಳನ್ನು ಅವ್ರನ್ನ ಕಾಪಾಡೋದು ನಮ್ಮ ಧರ್ಮ ಇರಬೇಕು. ನಮ್ಮ ಕಣ್ಣು ಒಂದು ದೃಷ್ಟಿ ಚೆನ್ನಾಗಿರಬೇಕು, ಯಾವ ರೀತಿ ಹೆಣ್ಮಕ್ಳು ನೋಡಬೇಕು ಅಂತ. ಅಂಥ ಒಂದು ಸಂದರ್ಭ ಎಲ್ಲರೂ ಬರಲಿ. ಎಲ್ಲ ಹೆಂಡ್ತಿರುವೆ ಹಾಸನಾಂಬೇರೆ ಅವರೆಲ್ಲರೂ ಅದೇ ಗೌರವ ಕಂಡು ಒಳ್ಳೆ ಪೂಜೆಯನ್ನು ಮಾಡಿ ಆ ದೇವರು ಎಲ್ರಿಗೂ ಶ್ರೇಯಸ್ಸನ್ನು ಕೊಟ್ಟು ಈ ಒಂದು ಹಾಸನ ಕ್ಷೇತ್ರ ಪ್ರಪಂಚದಲ್ಲೇ ದೊಡ್ಡ ಸ್ಥಾನವಾಗಲಿ ಅಂತ ಅವಳನ್ನು ಕೇಳ್ತೀನಿ. ಅದಾಗಬೇಕು ಅಂತ ಅಂದರೆ ನೀವು ಇಲ್ಲಿ ಪುರೋಹಿತರಿಗೆ ಸಕಾಲಕ್ಕೆ ಪೂಜೆ ಮಾಡೋಕ್ಕೆ, ಮಧ್ಯಾಹ್ನ ಕಾಲ ಪೂಜೆ ಮುಖ್ಯ. ಭರತಕಾಲ ಪೂಜೆ ಬೇಕಾಗುತ್ತೆ, ಪಂಚಕಾಲ ಪೂಜೆಗಳಿದೆ, ಷಣ್ಕಾಲ ಪೂಜೆಗಳಿದೆ, ಆ ಕಾಲದ್ದು ರಾತ್ರಿ ಏಕಾಂತ ಪೂಜೆ ಇದೆ. ಅದೆಲ್ಲಕ್ಕಿಂತ ಮಧ್ಯಾಹ್ನ ನೈವೇದ್ಯ ಸಮರ್ಪಣೆ, ಪೂಜೆ, ಧೂಪ ದೀಪ ಆರತಿ ಖಂಡಿತ ಆಗಲೇಬೇಕು. ಹಾಗೆ ದೇವರು ಎಲ್ಲಿ ಪೂಜೆ ಮಾಡ್ತಕ್ಕ ಬ್ರಾಹ್ಮಣರೆಲ್ಲ ದೇವತಾ ಸ್ವರೂಪಿಗಳೇ, ಅವರೆಲ್ಲ ಅಮ್ಮನವ್ರ ಸ್ವರೂಪನೇ. ಅವ್ರಿಗೂ ಶಾಂತಿಯನ್ನು ಕೊಟ್ಟು ಬಂದವ್ರಿಗೆ 1 ನಿಮಿಷ ನೋಡೋಕೆ ಅವಕಾಶ ಮಾಡಿಕೊಟ್ಟು ಒಂದು ಕುಂಕುಮ, ಒಂದು ಹೂವು ಏನೋ ತೊಗೊಂಡೋಗಿ ಇಷ್ಟಪಡ್ತಾರೆ ಎಲ್ಲರೂ ಪ್ರಸಾದ, ಅದನ್ನು ಕೊಡ್ತಕ್ಕಂಥ ಅವ್ರಿಗೆ ಸದ್ಮನಸ್ಸು ಕೊಡಲಿ. ನಾವು ಬ್ರಾಹ್ಮಣರು ದೂಷೆ ಮಾಡಬಾರ್ದು ಅಂತ ಸದ್ಮನಸ್ಸು ಕೊಡಲಿ. ಭಕ್ತರೆಲ್ಲರೂ ಒಂದೇ. ನಮ್ಮ ತಾಯಿಗೆ ಯಾವ ಮಕ್ಕಳು ಯಾವ ಜಾಸ್ತಿ, ಯಾವ ಮಕ್ಕಳು ಕಡಿಮೆ, ಎಲ್ಲ ಮಕ್ಕಳೆಲ್ಲ ಒಂದೇ. ಖಂಡಿತವಾಗಲೂ ಕ್ಷೇತ್ರ ಪುರೋಹಿತರು ಬಂದವರಿಗೆ ಒಂದು ಪ್ರಸಾದವನ್ನು ಕೊಟ್ಟು ಕಳಿಸಿ. ದರ್ಶನ ಸುಮ್ಮನೆ ಹಿಂಗೆ ನೋಡ್ಕೊಂಡು ತಳ್ಳಿಬಿಟ್ರೆ ಅದು ಉಪಯೋಗವಾಗಲ್ಲ, ಬಂದು ವ್ಯರ್ಥವಾಗುತ್ತೆ, ದುಃಖ ಪಡ್ತಾರೆ. ಆ ದುಃಖ ಯಾರು ನೋಡುತ್ತೆ ನೋಡಿ. ಭಕ್ತರು ದುಃಖ ಪಟ್ಟರೆ ಅದನ್ನು ಆ ದುಃಖವನ್ನು ದಾರಿದ ಅನುಭವಿಸ್ತಕ್ಕಂಥವ್ರು ರಾಜ್ಯವನ್ನು ಆಳ್ತಕ್ಕಂಥವ್ರು. ಆ ದುಃಖವನ್ನು ಕೊಡೋದು ಬೇಡ, ಎಲ್ಲರೂ ನೋಡ್ಕೊಂಡು ಹೋಗಲಿ. ಇನ್ನೊಂದು ಅರ್ಧ ನಿಮಿಷದಲ್ಲಿ ಏನೂ ಆಗೋದಿಲ್ಲ. ನೋಡೋಷ್ಟು ಸಮಯ ಕೊಡಲಿ. ಎಳೆದು ಹಾಕ್ಬಿಟ್ರೆ ನಿಮ್ಮ ಕೈ ಎಳೆಸ್ಕೊಳಕ್ಕೆ ಇಲ್ಲಿದಂಗೆ ಬರಬೇಕಾಗಿಲ್ವಲ್ಲ. ಎಳೆಯೋದು ಬೇಡ, ಬಲಾತ್ಕಾರ ಬೇಡ. ಹೇಳಿ ದಯಮಾಡಿ ಇನ್ನೊಬ್ಬರು ನೋಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಬೋದಲ್ಲ. ಸಹೃದಯಿಂದ ಕೇಳ್ಕೊಳ್ಳಿ ಅಂತ ಒಳ್ಳೆ ಬುದ್ಧಿ ಕೊಡಲಿ. ಮತ್ತು ಆ ಹಾಸನಾಂಬ ಟಿ ವಿ ಅವ್ರಿಗೆ ಇನ್ನು ಉತ್ತರೋತ್ತರವಾಗಿದ್ದು ಒಳ್ಳೆ ದೊಡ್ಡ ಟಿ ವಿ ಆಗಿ ಬೆಳೆದಿ ಇಡೀ ಕರ್ನಾಟಕವನ್ನು ಮತ್ತು ಆವರಿಸ್ಕೊಡ್ತಕ್ಕಂಥ ಒಂದು ಹಾಸನಕ್ಕೆ ಸೀಮಿತವಾಗಬೇಡಿ. ದೇವಿ ಒಂದು ಕಡೆ ನೋಡೋಕ್ಕಾಗತ್ತೀಯ, ಹಾಸನ ಅಲ್ಲ ಇಡೀ ಭಾರತಖಂಡವೇ ನೋಡಬೇಕು. ನೀವು ಅಷ್ಟೇ ಎಲ್ಲ ಕಡೆ ಕನ್ನಡ ಇರೋ ಜಾಗದಲ್ಲೆಲ್ಲ ಹಾಸನ ಮಾಡಿ ಪ್ರಸಿದ್ಧಿಯಾಗಲಿ. ಆ ಪಂಚವರ್ಷ ಕಳೆದಿದ್ದೀರಾ, ಹೀಗೆ ಶತವರ್ಷಗಳು ಮುಗಿಸ್ತಾ ಬನ್ನಿ. ಒಳ್ಳೆ ಸಮಾಚಾರವನ್ನು ಕೊಡಿ. ದೈವಭಕ್ತಿ, ಧರ್ಮ, ಭಾರತ ಅಂದ್ರೇನು, ಭಾರತೀಯ ಅಂದ್ರೆ ಏನು ಅಂತ ಹೇಳಿ ಪ್ರಚಾರ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ. ಡಿ.ಕೆ. ಶಿವಕುಮಾರ್ ಅವರು ಬಂದಾಗ ನಾರಾಯಣಿ ಇದರ ಮಹತ್ವ ಏನು ಸರ್? ತಾವು ಯಾವ ರೀತಿ ಇದನ್ನು ಮತ್ತು ಅವರಿಗೆ ದೇವಿಯಿಂದ ಬಲಭಾಗದಲ್ಲಿ ಹೂ ಕೂಡ ಆಗಿದೆ, ಅದು ಅವರಿಗೆ ನಾರಾಯಣಿ ಅಂತಂದರೆ ಮಾತೃ ಸ್ವರೂಪಗಳವಳು. ನಾರಾಯಣಿ ಅಂತಂದರೆ ನಾರಾಯಣನ ಪತ್ನಿಯೂ ಆಗ್ತದೆ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಯಾವ ಕೆಲಸವೂ ಆಗಲ್ಲ. ಬ್ರಹ್ಮ ವಿಷ್ಣು 3 ಜನರು ಇರಬೇಕು. ಏನು ಗುರುಚರಿತ್ರೆ ಏನು ಹೇಳ್ತಾರೆ, ಬ್ರಹ್ಮನು ಹೇಳ್ತಾನೆ, ತಾಯಿ ನಾನು ನಿನಗೆ ಚಂದ್ರಲ್ಲಿ ಸೇರ್ಕೊಂಡು ದಿನ ಅಷ್ಟ ಕೊಡ್ತೀನಿ, ನಿನ್ನ ನಾರಾಯಣ ನೋಡ್ಕೋತ ಅಂತಾನೆ. ಈಶ್ವರ ದೂರ್ವಾಸರು ಹೇಳ್ತಾರೆ, ನಾನು ಪ್ರವಾಸ ಹೊರಟೋಗ್ತೀನಿ, ನಾನು ತಪಸ್ಕೋಬೇಕಮ್ಮ, ನಿನಗೆ ನಾರಾಯಣ ನೋಡ್ಕೋತಾನೆ ಅಂತ ಹೇಳ್ತಾರೆ. ಅವ್ರು ತಪಸ್ ಕೊಟ್ಬಿಡ್ತಾರೆ. ಆದರೆ ಈ ವಿಶ್ವವೇ ನಾರಾಯಣನ ಸೊತ್ತದು ಜಗತ್ತು. ಅವನಲ್ಲಿ 3 ಶಕ್ತಿ ಇದೆ. ನಾರಾಯಣನಲ್ಲಿ ಒಬ್ಬನೇ ಅಲ್ಲ ಅವನು. ಈಶ್ವರನ ಶಕ್ತಿಯೂ ಇದೆ, ಬ್ರಹ್ಮಶಕ್ತಿಯೂ ಇದೆ. ಅಂತಹ ಒಂದು ನಾರಾಯಣಿ ಅಂತಂದರೆ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ಆಗಿದೆ ಅಂತಂದರೆ ಮುಂದೆ ಯಾವ ಕಾಲ ನಾನು ಹೇಳಾರೆ, ಮುಂದೆ ಅದು ಒಳ್ಳೆಯ ಕಾಲ ಬರುತ್ತದೆ ಅಂಥೇಳಿ ಖಂಡಿತವಾಗಿ ಗ್ರಹಿಸ್ಬೋದು. ಮುಂದೆ ಆಗೋ ಸೂಚನೆಯನ್ನು ದೇವರು ನಾನಾ ರೂಪದಲ್ಲಿ ತೋರಿಸ್ತಾಳೆ. ಆ ರೀತಿ ತೋರಿಸಿದ್ದಾಳೆ. ಅವರ ಕೋರಿಕೆ ಏನಿದೆಯೋ ದೇವರು ನಡೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ, ನಡೆಸ್ಕೊಡ್ತಾಳೆ. ದೇವ್ರ ಯಾರು ಕೆಟ್ಟಿದ್ದಾರೆ, ಮನುಷ್ಯನ ನಂಬಿ ಕೆಟ್ಟಿದ್ದಾರೆ, ದೇವ್ರನ್ನ ಕೆಟ್ಟವ್ರು ನಂಬಿದ್ದಾರೆ. ಯಾರು ಕೆಟ್ಟಿದ್ದಾರೆ, ಯಾರು ಕೆಡೋದಿಲ್ಲ. ಆ ದೇವರು ಏನು ಪ್ರಾರ್ಥನೆ ಇಟ್ಟಿದ್ರು ನಾರಾಯಣೀಯ ಸ್ವರೂಪದಲ್ಲಿ ಬಂದು ನಾರಾಯಣನೇ ಜಗತ್ತಾಳ್ದು. ಈ ಪ್ರಪಂಚ ಪಾಲನೆ ನಾರಾಯಣನ ಕರೆದು ಅವರೂ ಕೂಡ ಪ್ರಜಾಪಾಲನೆ ತೊಡಗಿ ಈಗಿರ್ತಕ್ಕಂಥ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯದು ತಂದು ಏನೇನು ಕೆಟ್ಟ ಹೆಸರು ಬಂದಿಯೋ ಅದನ್ನು ನಿವಾರಣೆ ಮಾಡಿ ಜನಕ್ಕೆ ಅನುಕೂಲ ಮಾಡಿ ಜನಕ್ಷೇಮವನ್ನು ಹೆಚ್ಚಿನ ಮಾಡಲಿ. ಶಿವಕುಮಾರ್ ಮಾಡಬೇಕಾದಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಇನ್ನೊಂದೇ ಮೆಟ್ ಹತ್ತಕ್ಕೆ ಬಾಕಿ ಇರೋದು. ಅದಕ್ಕೆ ಕ್ವಾಲಿಫೈ ಆಗಬೇಕಾದ್ರೆ ನೀವೆಲ್ಲ ತೋರಿಸ್ಬೇಕಲ್ಲ ನೀವೇನು ಮಾಡ್ತೀರಾ ಅಂಥೇಳಿ. ಅಂಥ ಒಂದು ಸಂಬುದ್ಧಿ ಬಂದು ಜನ ಕಲ್ಯಾಣಕ್ಕೆ ಹೋಗಲಿ. ಏನೋ ಈ ತನಕ ಕರ್ನಾಟಕ ಸರ್ಕಾರ ಯಾವ 2 ವರ್ಷದ ಕಳೆದ ಏನೂ ಜನಕ್ಕೆ ಮುಟ್ಟುವಂಥ ಯಾವೊಂದು ಕೆಲಸವೂ ಇನ್ನೂ ಆಗಿಲ್ಲ. 2 ವರ್ಷ ಬಾಕಿ ಇದೆ.
2 ವರ್ಷ ಬಾಕಿ ಇರೋದ್ರಿಂದ ಬೆಳಿಬೇಕು, ನಿಂತ್ಕೋಬೇಕು. ಆದ್ದರಿಂದ ಈ ಸಸಮಯವಾಗಿದೆ. ಉಳಿದಿರೋ ಬಾಕಿ ದಿನಗಳ ಅರುವೆ ಪ್ರಜೆಗಳಿಗೆಲ್ಲ ಸೌಖ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಒಳ್ಳೆಯದು ಮಾಡಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯವನ್ನು ಶಾಂತವಾಗಿ ನಡೆಸ್ತೀವಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಶುಭ ಸುದ್ದಿ ನೀವು ಹಾಸನಾಂಬಾನೆ ಕೇಳಬೇಕು. ನೀವೆಲ್ಲ ಲೋಕಲ್ನವ್ರು, ನಿಮ್ಗೆ ಗೊತ್ತಿದೆ. ನೀವು ಕೇಳಿರ್ಬೇಕು ಅಂತ ಹೇಳ್ತಾರೆ. ನಾ ಆಚೆಯಿಂದ ಬಂದವನು, ಸೊ ನೀವೇ ಕೇಳಬೇಕು. ಸೂಚನೆಗಳು ನೋಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶೀಘ್ರವಾಗಿ ರಾಜಯೋಗ ಇದೆ, ಇನ್ನೊಂದು ಮೆಟ್ಲು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ನಾನು ಇಷ್ಟೇ ಹೇಳ್ತೀನಿ. ನಾನು ದೇವರು ಯಾರಿಗೂ ಇಲ್ಲ. ತಾಯಿ ಯಾರಿಗಾರು ಊಟ ಕೊಡದೇ ಇರ್ತಾಳ? ನಿಮ್ಮಮ್ಮ ಎಲ್ರಿಗೂ ಊಟ ಕೊಡ್ತಾರಲ್ವ? ನಮ್ಮಲ್ಲ 11 ಜನ ಮಕ್ಕಳು, ನಮ್ಮ ತಾಯಿ ಎಲ್ರಿಗೂ ಊಟ ಕೊಟ್ಟಿದ್ದಾಳೆ. ಯಾಕೆ ಕೇಳಲ್ಲ? ಊಟ ಕೊಟ್ಟೆ ಹೊಟ್ಟೆ ತುಂಬುತ್ತೆ. ಏನು ಕೆಲಸ ಕೊಟ್ಟೆ ಕೊಡ್ತಾಳೆ, ಅದರಲ್ಲಿ ಸಂದೇಹ ಬೇಡ. ಅದರಲ್ಲಿ ಏಕಾದಶಿಯಲ್ಲಿ ದೇವರ ಪ್ರಾರ್ಥನೆಗಳನ್ನು ಮಾಡಿದರೆ ಇಷ್ಟಸಿದ್ಧಿಯನ್ನೇ ಕೊಡ್ತಾಳೆ ಅಂತ ಇದೆ. ಲಕ್ಷ್ಮೀ ಸ್ವರೂಪ ಆಗಿರ್ಬೋದು ವಿಷ್ಣುವಿಗೆ ಏಕಾದಶಿ, ಅಥವಾ ಶಿವಸ್ವರೂಪ ಪಾರ್ವತಿ ಆಗಿರ್ಬೋದು, ಅಥವಾ ಬ್ರಹ್ಮಪತ್ನಿ ಸರಸ್ವತಿ ಆಗಿರ್ಬೋದು. 3 ಜನರು ಬೇಕು, ದುಡ್ಡು ಬೇಕು, ನಮಗೆ ಸುಜ್ಞಾನ ಬೇಕು, ಬೇಗಳಲ್ಲ. ಆಮೇಲೆ ನಮ್ಮನ್ನು ಯಾರು ದುಷ್ಟರು ನಮ್ಮನ್ನು ಸಂಹಾರ ಮಾಡಬಾರ್ದು, ರಾಕ್ಷಸನ್ನು ಕಾಪಾಡೋಕ್ಕೆ ಬುದ್ಧಿ ಕೊಡಬೇಕು. ಅಂಥ ದೇವಿ ದರ್ಶನ ಏಕಾದಶಿ ಮಾಡೋರೆಲ್ಲ ಪುಣ್ಯವಂತರು. ಹೆಣ್ಣುಮಕ್ಕಳೆಲ್ಲ ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿರಲಿ. ನಮ್ಮ ಕೆಲಸ ಏನಪ್ಪ ಅಂದರೆ ದೇವರ ಅಪೂರ್ವವಾದ ವಸ್ತು ನಮಗೆ ಕೊಟ್ಟಿದ್ದಾನೆ. ಹೆಣ್ಣುಮಕ್ಕಳನ್ನು ಅವ್ರನ್ನ ಕಾಪಾಡೋದು ನಮ್ಮ ಧರ್ಮ ಇರಬೇಕು. ನಮ್ಮ ಕಣ್ಣು ದೃಷ್ಟಿ ಚೆನ್ನಾಗಿರಬೇಕು, ಯಾವ ರೀತಿ ಹೆಣ್ಮಕ್ಳು ನೋಡಬೇಕು ಅಂತ. ಅಂಥ ಒಂದು ಸಂದರ್ಭ ಎಲ್ಲರೂ ಬರಲಿ. ಎಲ್ಲ ಹೆಂಡ್ತಿರುವೆ ಹಾಸನಾಂಬೇರೆ ಅವರೆಲ್ಲರೂ ಅದೇ ಗೌರವದಿಂದ ಕಂಡು ಒಳ್ಳೆ ಪೂಜೆಯನ್ನು ಮಾಡಿ ಆ ದೇವರು ಎಲ್ರಿಗೂ ಶ್ರೇಯಸ್ಸನ್ನು ಕೊಟ್ಟು ಈ ಒಂದು ಹಾಸನ ಕ್ಷೇತ್ರ ಪ್ರಪಂಚದಲ್ಲೇ ದೊಡ್ಡ ಸ್ಥಾನವಾಗಲಿ ಅಂತ ಅವಳನ್ನು ಕೇಳ್ತೀನಿ. ಅದಾಗಬೇಕು ಅಂತ ಅಂದರೆ ನೀವು ಇಲ್ಲಿ ಪುರೋಹಿತರಿಗೆ ಸಕಾಲಕ್ಕೆ ಪೂಜೆ ಮಾಡೋಕ್ಕೆ, ಮಧ್ಯಾಹ್ನ ಕಾಲ ಪೂಜೆ ಮುಖ್ಯ. ಪ್ರಾತಃಕಾಲ ಪೂಜೆ ಬೇಕಾಗುತ್ತೆ, ಪಂಚಕಾಲ ಪೂಜೆಗಳಿದೆ, ಷಣ್ಕಾಲ ಪೂಜೆಗಳಿದೆ, ಆರು ಕಾಲದ್ದು ರಾತ್ರಿ ಏಕಾಂತ ಪೂಜೆ ಇದೆ. ಅದೆಲ್ಲಕ್ಕಿಂತ ಮಧ್ಯಾಹ್ನ ನೈವೇದ್ಯ ಸಮರ್ಪಣೆ, ಪೂಜೆ, ಧೂಪ, ದೀಪ, ಆರತಿ ಖಂಡಿತ ಆಗಲೇಬೇಕು. ಹಾಗೆ ದೇವರು ಎಲ್ಲಿ ಪೂಜೆ ಮಾಡ್ತಕ್ಕ ಬ್ರಾಹ್ಮಣರೆಲ್ಲ ದೇವತಾ ಸ್ವರೂಪಿಗಳೇ, ಅವರೆಲ್ಲ ಅಮ್ಮನವ್ರ ಸ್ವರೂಪನೇ. ಅವ್ರಿಗೂ ಶಾಂತಿಯನ್ನು ಕೊಟ್ಟು ಬಂದವ್ರಿಗೆ 1 ನಿಮಿಷ ನೋಡೋಕೆ ಅವಕಾಶ ಮಾಡಿಕೊಟ್ಟು ಒಂದು ಕುಂಕುಮ, ಒಂದು ಹೂವು ಏನೋ ತೊಗೊಂಡೋಗಿ ಇಷ್ಟಪಡ್ತಾರೆ ಎಲ್ಲರೂ ಪ್ರಸಾದ. ಅದನ್ನು ಕೊಡ್ತಕ್ಕಂಥ ಅವ್ರಿಗೆ ಸದ್ಮನಸ್ಸು ಕೊಡಲಿ. ನಾವು ಬ್ರಾಹ್ಮಣ ದೂಷಣೆ ಮಾಡಬಾರ್ದು ಅಂತ ಸದ್ಮನಸ್ಸು ಕೊಡಲಿ. ಭಕ್ತರೆಲ್ಲರೂ ಒಂದೇ. ನಮ್ಮ ತಾಯಿಗೆ ಯಾವ ಮಕ್ಕಳು ಯಾವ ಜಾಸ್ತಿ, ಯಾವ ಮಕ್ಕಳು ಕಡಿಮೆ, ಎಲ್ಲ ಮಕ್ಕಳೆಲ್ಲ ಒಂದೇ. ಖಂಡಿತವಾಗಲೂ ಕ್ಷೇತ್ರ ಪುರೋಹಿತರು ಬಂದವರಿಗೆ ಒಂದು ಪ್ರಸಾದವನ್ನು ಕೊಟ್ಟು ಕಳಿಸಿ. ದರ್ಶನ ಸುಮ್ಮನೆ ಹಿಂಗೆ ನೋಡ್ಕೊಂಡು ತಳ್ಳಿಬಿಟ್ರೆ ಅದು ಉಪಯೋಗವಾಗಲ್ಲ, ಬಂದು ವ್ಯರ್ಥವಾಗುತ್ತೆ, ದುಃಖ ಪಡ್ತಾರೆ. ಆ ದುಃಖ ಯಾರು ನೋಡುತ್ತೆ ನೋಡಿ? ಭಕ್ತರು ದುಃಖಪಟ್ಟರೆ ಅದನ್ನು ಆ ದುಃಖವನ್ನು ದಾರಿದ ಅನುಭವಿಸ್ತಕ್ಕಂಥವ್ರು ರಾಜ್ಯವನ್ನು ಆಳ್ತಕ್ಕಂಥವ್ರು. ಆ ದುಃಖವನ್ನು ಕೊಡೋದು ಬೇಡ, ಎಲ್ಲರೂ ನೋಡ್ಕೊಂಡು ಹೋಗಲಿ. ಇನ್ನು ಒಂದು ಅರ್ಧ ನಿಮಿಷದಲ್ಲಿ ಏನೂ ಆಗೋದಿಲ್ಲ. ನೋಡೋಷ್ಟು ಸಮಯ ಕೊಡಲಿ. ಎಳ್ದು ಹಾಕ್ಬಿಟ್ರೆ ನಿಮ್ಮ ಕೈ ಎಳೆಸ್ಕೊಳಕ್ಕೆ ಇಲ್ಲಿದಂಗೆ ಬರಬೇಕಾಗಿಲ್ವಲ್ಲ. ಎಳೆಯೋದು ಬೇಡ, ಬಲಾತ್ಕಾರ ಬೇಡ. ಹೇಳಿ ದಯಮಾಡಿ ಇನ್ನೊಬ್ಬರು ನೋಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಬೋದಲ್ಲ. ಸಹೃದಯಿಂದ ಕೇಳ್ಕೊಳ್ಳಿ ಅಂತ ಒಳ್ಳೆ ಬುದ್ಧಿ ಕೊಡಲಿ. ಮತ್ತು ಆ ಹಾಸನಾಂಬ ಟಿ ವಿಯವ್ರಿಗೆ ಇನ್ನು ಉತ್ತರೋತ್ತರವಾಗಿದ್ದು ಒಳ್ಳೆ ದೊಡ್ಡ ಟಿ ವಿ ಆಗಿ ಬೆಳಲಿ. ಇಡೀ ಕರ್ನಾಟಕವನ್ನು ಮತ್ತು ಆವರಿಸ್ಕೊಳ್ತಕ್ಕಂಥ ಒಂದು ಹಾಸನಕ್ಕೆ ಸೀಮಿತವಾಗಬೇಡಿ. ದೇವಿ ಒಂದು ಕಡೆ ನೋಡೋಕ್ಕಾಗತ್ತೀಯ, ಹಾಸನ ಅಲ್ಲ ಇಡೀ ಭಾರತ ಖಂಡವೇ ನೋಡಬೇಕು. ನೀವು ಅಷ್ಟೇ ಎಲ್ಲ ಕಡೆ ಕನ್ನಡ ಇರೋ ಜಾಗದಲ್ಲೆಲ್ಲ ಹಾಸನ ಮಾಡಿ ಪ್ರಸಿದ್ಧಿಯಾಗಲಿ. ಆ ಪಂಚವರ್ಷ ಕಳೆದಿದ್ದೀರಾ, ಹೀಗೆ ಶತವರ್ಷಗಳು ಮುಗಿಸ್ತಾ ಬನ್ನಿ. ಒಳ್ಳೆ ಸಮಾಚಾರವನ್ನು ಕೊಡಿ. ದೈವಭಕ್ತಿ, ಧರ್ಮ, ಭಾರತ ಅಂದ್ರೇನು, ಭಾರತೀಯ ಅಂದ್ರೇನು ಅಂತ ಹೇಳಿ ಪ್ರಚಾರ ಮಾಡಿಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರು ಬಂದಾಗ ನಾರಾಯಣಿ ಸ್ತೋತ್ರ ಇದರ ಮಹತ್ವ ಏನು ಸರ್? ತಾವು ಯಾವ ರೀತಿ ಇದನ್ನು ಮತ್ತು ಅವರಿಗೆ ದೇವಿಯಿಂದ ಬಲಭಾಗದಲ್ಲಿ ಹೂ ಕೂಡ ಆಗಿದೆ, ಅದು ಅವರಿಗೆ ನಾರಾಯಣಿ ಅಂತಂದರೆ ಮಾತೃ ಸ್ವರೂಪಗಳವಳು. ನಾರಾಯಣಿ ಅಂತಂದರೆ ನಾರಾಯಣನ ಪತ್ನಿಯೂ ಆಗ್ತದೆ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲಿ ಯಾವ ಕೆಲಸವೂ ಆಗಲ್ಲ. ಬ್ರಹ್ಮ 3 ಜನರು ಇರಬೇಕು. ಏನು ಗುರುಚರಿತ್ರೆ ಏನು ಹೇಳ್ತಾರೆ? ಬ್ರಹ್ಮನು ಹೇಳ್ತಾನೆ, ತಾಯಿ ನಾನು ನಿನಗೆ ಚಂದ್ರಲ್ಲಿ ಸೇರ್ಕೊಂಡು ದಿನ ಅಷ್ಟ ಕೊಡ್ತೀನಿ, ನಿನ್ನ ನಾರಾಯಣ ನೋಡ್ಕೋತ ಅಂತಾನೆ. ಈಶ್ವರ ದೂರ್ವಾಸರು ಹೇಳ್ತಾರೆ, ನಾನು ಪ್ರವಾಸ ಹೊರಟೋಗ್ತೀನಿ, ನಾನು ತಪಸ್ಕೋಬೇಕಮ್ಮ, ನಿನಗೆ ನಾರಾಯಣ ನೋಡ್ಕೋತಾನೆ ಅಂತ ಹೇಳ್ತಾರೆ. ಅವ್ರು ತಪಸ್ ಕೊಟ್ಬಿಡ್ತಾರೆ. ಆದರೆ ಈ ವಿಶ್ವವೇ ನಾರಾಯಣನ ಸೊತ್ತದು ಜಗತ್ತು. ಅವನಲ್ಲಿ 3 ಶಕ್ತಿ ಇದೆ. ನಾರಾಯಣನಲ್ಲಿ ಒಬ್ಬನೇ ಅಲ್ಲ ಅವನು. ಈಶ್ವರನ ಶಕ್ತಿಯೂ ಇದೆ, ಬ್ರಹ್ಮಶಕ್ತಿಯೂ ಇದೆ. ಅಂತಹ ಒಂದು ನಾರಾಯಣಿ ಅಂತಂದರೆ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ಆಗಿದೆ ಅಂತಂದರೆ ಮುಂದೆ ಯಾವ ಕಾಲ ನಾನು ಹೇಳಾರೆ, ಮುಂದೆ ಅದು ಒಳ್ಳೆಯ ಕಾಲ ಬರುತ್ತದೆ ಅಂಥೇಳಿ ಖಂಡಿತವಾಗಿ ಗ್ರಹಿಸ್ಬೋದು. ಮುಂದೆ ಆಗೋ ಸೂಚನೆಯನ್ನು ದೇವರು ನಾನಾ ರೂಪದಲ್ಲಿ ತೋರಿಸ್ತಾಳೆ.
ಆ ರೀತಿ ತೋರಿಸಿದ್ದಾಳೆ. ಅವರ ಕೋರಿಕೆ ಏನಿದೆಯೋ ದೇವರು ನಡೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ, ನಡೆಸ್ಕೊಡ್ತಾಳೆ. ದೇವರನ್ನು ಯಾರು ಕೆಟ್ಟಿದ್ದಾರೆ? ಮನುಷ್ಯನ ನಂಬಿ ಕೆಟ್ಟಿದ್ದಾರೆ, ದೇವ್ರನ್ನ ಕೆಟ್ಟವ್ರು ನಂಬಿದ್ದಾರೆ. ಯಾರು ಕೆಟ್ಟಿದ್ದಾರೆ? ಯಾರು ಕೆಡೋದಿಲ್ಲ. ಆ ದೇವರು ಏನು ಪ್ರಾರ್ಥನೆ ಇಟ್ಟಿದ್ರು, ನಾರಾಯಣೀಯ ಸ್ವರೂಪದಲ್ಲಿ ಬಂದು ನಾರಾಯಣನೇ ಜಗತ್ತಾಳ್ದು, ಈ ಪ್ರಪಂಚ ಪಾಲನೆ ನಾರಾಯಣನ ಕರೆದು ಅವರೂ ಕೂಡ ಪ್ರಜಾಪಾಲನೆ ತೊಡಗಿ ಈಗಿರ್ತಕ್ಕಂಥ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯದು ತಂದು ಏನೇನು ಕೆಟ್ಟ ಹೆಸರು ಬಂದಿಯೋ ಅದನ್ನು ನಿವಾರಣೆ ಮಾಡಿ ಜನಕ್ಕೆ ಅನುಕೂಲ ಮಾಡಿ ಜನಕ್ಷೇಮವನ್ನು ಹೆಚ್ಚಿನ ಮಾಡಲಿ. ಶಿವಕುಮಾರ್ ಮಾಡಬೇಕಾಗಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಇನ್ನೊಂದೇ ಮೆಟ್ ಹತ್ತಕ್ಕೆ ಬಾಕಿ ಇರೋದು. ಅದಕ್ಕೆ ಕ್ವಾಲಿಫೈ ಆಗಬೇಕಾದ್ರೆ ನೀವೆಲ್ಲ ತೋರಿಸ್ಬೇಕಲ್ಲ ನೀವೇನು ಮಾಡ್ತೀರಾ ಅಂಥೇಳಿ. ಅಂಥ ಒಂದು ಸಂಬುದ್ಧಿ ಬಂದು ಜನ ಕಲ್ಯಾಣಕ್ಕೆ ಹೋಗಲಿ. ಏನೋ ಈ ತನಕ ಕರ್ನಾಟಕ ಸರ್ಕಾರ ಯಾವ 2 ವರ್ಷದ ಕಳೆದ ಏನೂ ಜನಕ್ಕೆ ಮುಟ್ಟುವಂಥ ಯಾವೊಂದು ಕೆಲಸವೂ ಇನ್ನೂ ಆಗಿಲ್ಲ. 2 ವರ್ಷ ಬಾಕಿ ಇದೆ. 2 ವರ್ಷ ಬಾಕಿ ಇರೋದ್ರಿಂದ ಬೆಳಿಬೇಕು, ನಿಂತ್ಕೋಬೇಕು. ಆದ್ದರಿಂದ ಈ ಸಸಮಯವಾಗಿದೆ. ಉಳಿದಿರೋ ಬಾಕಿ ದಿನಗಳಾರು ಪ್ರಜೆಗಳಿಗೆಲ್ಲ ಸೌಖ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ಒಳ್ಳೆಯದು ಮಾಡಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ರಾಜ್ಯವನ್ನು ಶಾಂತವಾಗಿ ನಡೆಸ್ತೀನಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಶುಭ ಸುದ್ದಿ ನೀವು ಹಾಸನ ಬಾನೆ ಕೇಳಬೇಕು. ನೀವೆಲ್ಲ ಲೋಕಲ್ನವ್ರು, ನಿಮ್ಗೆ ಗೊತ್ತಿದೆ. ನೀವು ಕೇಳಿರ್ಬೇಕು ಅಂತ ಹೇಳ್ತಾರೆ. ನಾ ಆಚೆಯಿಂದ ಬಂದವನು, ಸೊ ನೀವೇ ಕೇಳಬೇಕು. ಸೂಚನೆಗಳು ನೋಡ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶೀಘ್ರವಾಗಿ ರಾಜಯೋಗ ಇದೆ, ಇನ್ನೊಂದು ಮೆಟ್ಲು ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ನಾನು ಇಷ್ಟೇ ಹೇಳ್ತೀನಿ. ನಾನು ದೇವರು ಯಾರಿಗೂ ಇಲ್ಲ. ತಾಯಿ ಯಾರಿಗಾರು ಊಟ ಕೊಡದೇ ಇರ್ತಾಳ? ನಿಮ್ಮಮ್ಮ ಎಲ್ರಿಗೂ ಊಟ ಕೊಡ್ತಾರಲ್ವಾ? ನಮ್ಮ ಮನೆಲ್ಲ 11 ಜನ ಮಕ್ಕಳು, ನಮ್ಮ ತಾಯಿ ಎಲ್ರಿಗೂ ಊಟ ಕೊಟ್ಟಿದ್ದಾಳೆ. ಯಾಕೆ ಕೇಳಲ್ಲ? ಊಟ ಕೊಟ್ಟೆ ಹೊಟ್ಟೆ ತುಂಬುತ್ತೆ. ಏನು ಕೆಲಸ ಕೊಟ್ಟೆ ಕೊಡ್ತಾಳೆ, ಅದರಲ್ಲಿ ಸಂದೇಹ ಬೇಡ. ಅದರಲ್ಲಿ